ಮಾತುಗಳು ಕೇಳೋದು ಅಷ್ಟೇ ಐತಿ. ಈಗ ಒಂದೆರಡು ಮಾತು ಕೇಳ್ಕೊಳ್ಳೋದು ಅಷ್ಟೇ. ಅದಕ್ಕೆ ಇವತ್ತಿನ ದಿನದ ಒಳಗ ಇವತ್ತಿನ ದಿನ ಯಾವುದಪ್ಪ ಅಂತಂದ್ರೆ ನಮ್ಮ ಹತನೂರ ಗ್ರಾಮದಲ್ಲಿ ನಡು ದೇವರು ಹುಟ್ಟಿದಂತ ಇವತ್ತಿನ ದಿನ ಆಗ್ಯದ. ಇವತ್ತಿನ ದಿನದಲ್ಲಿ ತಾವೆಲ್ಲ ತನೋಮನ ಧನದಿಂದ ಆತ್ಮವಿಶ್ವಾಸದಿಂದ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಭಕ್ತಿದಿಂದ ಶ್ರದ್ಧೆಯಿಂದ ನೀವು ಕೂತಿರಲ್ಲ, ಇವತ್ತು ನಿಮ್ ಭಗವಂತ ನಿಮ್ಮ ಮನೆಯಲ್ಲಿ ಎಲ್ಲ ಮಾತಿನ ಆರೋಗ್ಯ ಭಾಗ್ಯ ಸಂಪತ್ತು ಕೊಟ್ಟು ಸಾಕಾದಷ್ಟು ಕೊಡ್ತಾನಂತ ಹೇಳಿ ನಾನು ಎರಡು ಮಾತು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಉಡಿ ತುಂಬುವಂತಹ ಕಾರ್ಯ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಬಹುತೇಕ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ಕಾಣದ ಕೈಗಳು ಬಹುತೇಕ ತಮ್ಮೆಲ್ಲರಿಗೂ ಕಮಿಟಿಯವರಾಗಿರ್ಬೋದು, ಪಾಟೀಲ್ ಅವರಾಗಿರ್ಬೋದು, ಸಾವುಕಾರ ಆಗಿರ್ಬೋದು, ಯಾಕೆ ಉಡಿ ತುಂಬ್ತಾರ ಅಂತಂದ್ರೆ ಏನೇ ಕಾರ್ಯಗಳು ನಡಿಬೇಕಾದ್ರೂ ಎದಕ್ ಉಡಿ ತುಂಬ್ತಾರ ಗೊತ್ತದ ತಾಯಿ? ಎದಕ್ ತುಂಬ್ತಾರ ಹೇಳ್ರಿ? ಎದಕ್ ಮುತ್ತೈದೆ ತಾಯಿ ಅಂದ್ರೆ ಉಡಿ ತುಂಬ್ತಾರೆ? ಎಚ್ಚರ ಇದಿರಿ ನೀವೆಲ್ಲ. ಎದಕ್ ತುಂಬ್ತಾರ ಅಂದ್ರೆ ಸ್ವಾಮಿಗಳಕ್ಕಿಂತ ಮೊದಲು ಅಂದ್ರೆ ಜಂಗಮರಕ್ಕಿಂತ ಮೊದಲು ಯಾರಿಗೆ ಆದ್ಯತೆ ಕೊಡ್ತಾರ ಅಂದ್ರೆ ಮುತ್ತೈದೆ ತಾಯಂದರಿಗೆ ಕೊಡ್ತಾರೆ. ಈಗ ಅಫ್ಜಲ್ಪುರದಿಂದ 10 ಬರ್ತಿರ್ತಾರೆ, ಕಲಬುರಗಿಯಿಂದ 10 ಬರ್ತಿರ್ತಾರೆ. ಬರುವಂತ ಸಂದರ್ಭದೊಳಗೆ ಎದುರುಗಡೆ ಒಂದು ಲಾರಿ ಬರ್ಬೇಕಾದ್ರೆ 2 ವೀಲರ್ ಬಂದು ಲಾರಿಗೆ ಡಿಕ್ಕಿ ಹೊಡೆದಾಗ 2 ವೀಲರ್ ಸಮೇತ ಮ್ಯಾಲ್ ಕುಂತವ್ರು ಇಬ್ರು ಹೋಗಿ ಎಲ್ಲೋ ಬಿದ್ದಿರ್ತಾರ. ನಮ್ಮಂತ ಸ್ವಾಮಿಗಳು ಹಿರಿಯರೆಲ್ಲರೂ ಹೋಗಿ ಬಿದ್ದವನ ಬಾಯಿ ಒಳಗೆ ನೀರ್ ಹಾಕಿ ಏನಂತ ಹೇಳ್ತಾರ ಹೇಳ್ರಿ? ಅವನ ಬಾಯಿ ಒಳಗೆ ನೀರ್ ಹಾಕಿ ಏನಂತ ಹೇಳ್ತಾರ? ಬದುಕಿರುವಂತವನಿಗೆ ಏನಂತ ಹೇಳ್ತಾರೆ? ಮೈ ಎಲ್ಲ ರಕ್ತ ಆದವನಿಗೆ ಏನಂತ ಹೇಳ್ತಾರೆ ಅಂದ್ರೆ ಆ ದೇವ್ರ ಪುಣ್ಯದ, ಈ ದೇವ್ರ ಪುಣ್ಯದ, ಗುಡ್ಡದ ಮುತ್ತನ ಪುಣ್ಯದ ಅಂತ ಹೇಳ್ತಾರೆ. ಏನು ಇಲ್ಲ, ನಿನ್ನ ತಾಯಿ ಉಡಿ ತಣ್ಣಗಿತ್ತು ಅದಕ್ಕೆ ಬದುಕುದೆಯಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಹಂಗಾಗಿ ಇವತ್ತು ನಿಮ್ಮ ಉಡಿ ತಣ್ಣಗೆ ಮಾಡುವಂತ ಕಾರ್ಯಕ್ಕೆ ಇವತ್ತು ಸಾಕ್ಷಿ ಆಗುತ್ತಾ ಇದೆ. ಉಡಿ ತುಂಬುವುದು ಅಂದ್ರೆ ನಿಮ್ಮೆಲ್ಲರನ್ನೂ ಕೂಡ ತಾಯಿಯ ಸ್ವರೂಪದೊಳಗೆ ಕಾಣುವಂತ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಿ ಈ ಒಂದೇ ವೇದಿಕೆ ಮುಖಾಂತರ ತಿಳಿಸುವಂತದ್ದೇನು ಅಂತಂದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲ ಮುತ್ತೈದೆಯ ತಾಯಂದರು ಕೂಡ 100 ವರ್ಷಗಳ ಕಾಲ ಮುತ್ತೈದೆಯಾಗಿ ಬದುಕುವಂತ ಆಶೀರ್ವಾದ ಮಹಾಲಕ್ಷ್ಮಿ ತಾಯಿ ಕರುಣಿಸ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ತಿಳಿಸಿ, ದುಡಿದಿರುವಂತ ಎಲ್ಲ ಕೈಗಳಿಗೆ ಆ ಮಹಾಲಕ್ಷ್ಮಿ ತಾಯಿ ಸದಾಕಾಲ ಆರೋಗ್ಯ ಭೋಗ ಭಾಗ್ಯವನ್ನ ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ತಿಳಿಸಿ, ಪುರಾಣ ಮಹಾಮಂಗಲ ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ 10 ಹಲವಾರು ಪವಾಡಗಳು ಕೇಳ್ತಾ ಇವತ್ತು ದಾನಮ್ಮ ಲಿಂಗಮ್ಮನಾಗಿ ಜನ್ಮವನ್ನು ಎತ್ತಿ ಲೋಕವನ್ನು ಉದ್ಧಾರ ಮಾಡಿ ಕಷ್ಟ ಅಂತ ಬಾಗಿ ಬಂದವರಿಗೆ ಹರಿಸಿ ಅವರಿಗೆ ಮಾರ್ಗದರ್ಶನ ಮಾಡಿ ಲಿಂಗೈಕ್ಯರಾದರು ಅನ್ನುವಂಥ ವಿಚಾರವನ್ನು ನಾವೆಲ್ಲ ಕೇಳಿದ್ವಿ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟ ಕಲಬುರಗಿ ಶರಣ ಈ ಲೋಕದೊಳಗೆ ಬಂದ ಅವನು ಕೂಡ ಒಂದು ದಿವಸ ಜಗತ್ತನ್ನು ಬೆಳಗಿ ಒಂದು ದಿವಸ ಲಿಂಗೈಕ್ಯರಾದರು. ಅದೇ ರೀತಿ ದಾನಮ್ಮನ ಕೂಡ ಅದ್ವೈತ ಸಾಮ್ರಾಜ್ಯದ ಕುಲಚಕ್ರವರ್ತಿ ಸಿದ್ಧಾರೂಢರು, ಕಡಕೋಳದ ಮಡಿವಾಳೇಶ್ವರರು, ಅಷ್ಟೇ ಯಾಕ ನಾವು ನೀವೆಲ್ಲ ನೋಡಿದಂತ ಜ್ಞಾನಯೋಗಿ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು, ಅಂದ್ರೆ ಮನುಷ್ಯರಾಗಿ ತಾಯಿಯ ಉದರಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ದಿವಸ ಈ ಲೋಕವನ್ನ ಬಿಟ್ಟು ಹೋಗಲೇಬೇಕು. ಗದಗಿನ ಹತ್ರ ಹೊಸಳಿ ಅಂತ ಬರ್ತದ, ಅಲ್ಲಿ ಒಬ್ಬರು ಬೋಧೀಶ್ವರ ಶಿವಗಳಂತ ಆಗಿ ಹೋದ್ರು. ಅವರು ಕೂಡ 777 ವರ್ಷಗಳ ಕಾಲ ಬದುಕಿದ್ರು. 777 ವರ್ಷಗಳ ಕಾಲ. ಆದರ ಭಗವಂತನ ಮೇಲೆ ಭಗವಂತನ ಅಪ್ಪಣೆ ಪ್ರಕಾರ ಒಂದು ದಿವಸ ಎಲ್ಲವನ್ನ ಬಿಟ್ಟು ಹೋಗಬೇಕು. ಅದೇ ರೀತಿ ಎಲ್ಲಿ ಹಗಲದ ಅಲ್ಲಿ ರಾತ್ರಿ ಅದ, ಎಲ್ಲಿ ಹುಟ್ಟು ಅದ ಅಲ್ಲಿ ಸಾವು ಅದ ಅನ್ನುವಂಥದ್ದು, ಎಲ್ಲಿ ಅಧರ್ಮ ಅದ ಅಲ್ಲಿ ಧರ್ಮ ಬರ್ತದ, ಎಲ್ಲಿ ಕತ್ತಲದ ಅಲ್ಲಿ ಬೆಳಕು ಬರ್ತದ ಅನ್ನುವಂತ ದೃಷ್ಟಿಯನ್ನ ಮಹಾತ್ಮರಾಗ್ಲಿ ಮಾನವರಾಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಹುಟ್ಟು ಸಾವುಗಳು ತಪ್ಪಿಲ್ಲ ಅನ್ನುವಂಥದ್ದು ನಾವೆಲ್ಲ ತಲೆ ಒಳಗ ಅರ್ಥವನ್ನ ಇಟ್ಕೋಬೇಕು. ಆ ದಿಶೆ ಒಳಗ ದಾನಮ್ಮ 10 ಹಲವಾರು ಲೀಲೆಗಳು ಮಾಡಿದ್ರು. ಒಬ್ಬ ಬಹಳ ವರ್ಷಗಳ ನಂತರ ಮದುವೆ ಆದ ಎಷ್ಟು ವರ್ಷಗಳ ಕಳೆದಿತ್ತು, ಸುಮಾರು ವರ್ಷಗಳ ಕಳೆದ್ರು ಕೂಡ ಅವನಿಗೆ ಮಕ್ಕಳಾಗಿದ್ದಿಲ್ಲ. ಯಾರೋ ಹೇಳಿದ್ರು, ತಮ್ಮ ಅಲ್ಲಿ ಇಲ್ಲಿ ದವಾಖಾನೆ ತೋರಿಸಿದಿ, ಏನೇನ ಮಾಡಿದಿ, ಎಲ್ಲ ಕಡೆ ತೋರ್ಸಕತ್ತಿದಿ, ಇನ್ನೊಂದು ಮದುವೆ ಆಗುವ ಅಂತಂತಿದ್ರು. ಇನ್ನೊಂದು ಮದುವೆ, ಇದು 2 ಮದುವೆ ಅದ್ರ ಬಹಳ ಹೈರಾಣ ಅದ ರೀ. ಯಾರೋ ಒಬ್ಬ ಮಕ್ಕಳಿಲ್ಲ ಅಂತ ಹೇಳಿ ಸುಮ್ಮನೆ ನಿಮಗೆ ನೆನಪು ಮಾಡ ಹಾಸ್ಯ ಹೇಳ್ತೀನಿ, ಮಕ್ಕಳಾಗಿಲ್ಲ ಅಂತ ಹೇಳಿ ಊರವರು ಒತ್ತಾಯದ ಮೇರೆಗೆ ಇನ್ನೊಂದು ಮದುವೆ ಆದರಿ. 2 ಲಗ್ನ ಆಗಿದ್ದ. ನೋಡ್ರಿ, 4 ಮಂದಿ ಗಂಡ ಮಕ್ಕಳು ಒಂದು ಕಡೆ ಕೊಡಬಹುದು, ಆದ್ರ 2 ಹೆಂಡ್ರು ಒಂದೇ ಮನೆ ಇರೋದು ಬಹಳ ಕಷ್ಟ. ಅವನಿಗೆ ಬಹಳ ಹೈರಾಣ ಬಂತು. ಮನಿ ಮ್ಯಾಲ ಮನಿ ಕಟ್ಟಿದ, ಹೆಂಗ ಮಾಡ್ಬೇಕಂತ ಹೇಳಿ ವಿಚಾರ ಮಾಡದ. ಮ್ಯಾಲ ಒಬ್ಬಕ್ಕಿಗೆ ದೊಡ್ಡಕ್ಕಿಗಿಟ್ಟ, ಕೆಳಗ ಸಣ್ಣಕ್ಕಿಗಿಟ್ಟ.